ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಬಂಧುಗಳೇ, ಇಂದಿನ ಮುಂಜಾನೆಯ ಶುಭಾಶಯಗಳನ್ನು ನಾವು ನಿಮಗೆ ಹೇಳ್ಕೊಳ್ತೇವೆ. ದೇವರ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ನಾವು ಬಯಸುತ್ತೇವೆ. ಈ ದಿನವನ್ನು ಪ್ರಾರಂಭಿಸಬೇಕಾದ್ರೆ, ಈ ದಿನವನ್ನು ದೇವರೊಂದಿಗೆ ಸೇರಿ ನಾವು ದಿನವನ್ನು ಪ್ರಾರಂಭಿಸುವಾಗ, ದೇವರು ನಮ್ಮೊಡನೆ ಇರಬೇಕಾದ್ರೆ ನಮ್ಮ ದುಡಿಮೆಯ ಪ್ರಯಾಸ, ನಮ್ಮ ಪ್ರಾರ್ಥನೆ ಕೋರಿಕೆ, ನಮ್ಮ ನಿರೀಕ್ಷೆ ಅವ್ರಿಗೆಲ್ಲವೂ ಲೇಸಾದ ಕಾರ್ಯ. ಆ ರೀತಿಯಾಗಿ ದೇವರಲ್ಲಿ ಅರ್ಪಿಸಿಕೊಂಡು ಈ ವಾಕ್ಯವನ್ನು ನಾವು ಧ್ಯಾನಿಸೋಣ. ವಾಕ್ಯವನ್ನು ಧ್ಯಾನಿಸಿ ವಾಕ್ಯದಂತೆ ನಡೆಯುವಾಗ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಅಭಿವೃದ್ಧಿ ಹೊಂದುವರಾಗಿ, ಆಧ್ಯಾತ್ಮಿಕ ಜೀವನದಲ್ಲಿ ಅನುದಿನವೂ ನಾವು ಬೆಳೆಯುವರಾಗುವಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವರಿದ್ದಾರೆ. ಅದ ನಿಮಿತ್ತವಾಗಿ ಈ ವಾಕ್ಯಕ್ಕೆ ಕಿವಿಗೊಟ್ಟು ನೀವು ಸಹ ಈ ವಾಕ್ಯವನ್ನು ತೆಗೆದಿಟ್ಟುಕೊಂಡು ಓದಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಅಂದ್ರೆ ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 27 ವಾಕ್ಯ 25ರಿಂದ 32ರವರೆಗೂ. ಆದುದರಿಂದ ಜನರೇ, ಧೈರ್ಯವಾಗಿರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಾನು ನಂಬುತ್ತೇನೆ. ಆದರೆ ನಾವು ಯಾವುದೋ ಒಂದು ದ್ವೀಪದ ದಡವನ್ನು ತಾಗಬೇಕಾಗಿದೆ ಎಂದು ಹೇಳಿದನು. 14ನೆಯ ರಾತ್ರಿ ಬಂದ ಮೇಲೆ ನಾವು ಆದ್ರಿಯ ಸಮುದ್ರದಲ್ಲಿ ಅತ್ತ ಇತ್ತ ಬಡಿಸಿಕೊಂಡು ಹೋಗುತ್ತಿರುವಾಗ, ಸುಮಾರು ಮಧ್ಯರಾತ್ರಿಯಲ್ಲಿ ನಾವಿಕರು ಒಂದು ದೇಶದ ಹತ್ತಿರಕ್ಕೆ ಬಂದವೆಂದು ನೆನೆಸಿ ಅಳತೆ ಗುಂಡನ್ನು ಇಳಿಸಿ 20 ಮಾರದವೆಂದು ಕಂಡರು. ಸ್ವಲ್ಪ ಹೊತ್ತಿನ ಮೇಲೆ ಅವರು ತಿರುಗಿ ಅಳತೆ ಗುಂಡನ್ನು ಇಳಿಸಿ ನೋಡಲಾಗಿ 15 ಮಾರುದ್ದವೆಂದು ಕಂಡರು. ಬಂಡೆ ಸ್ಥಳವನ್ನು ತಾಕುವೆಂದು ಭಯಪಟ್ಟು ಹಡಗಿನ ಹಿಂಭಾಗದಿಂದ 4 ಲಂಗರಗಳನ್ನು ಬಿಟ್ಟು ಯಾವಾಗ ಬೆಳಗಾದೀತೋ ಎಂದು ಹಾರೈಸುತ್ತಿದ್ದರು. ಆದರೆ ನಾವಿಕರು ಮುಂಭಾಗದಲ್ಲಿ ಲಂಗರವನ್ನು ಹಾಕಬೇಕೆಂಬ ನೆವದಿಂದ ದೋಣಿಯನ್ನು ಸಮುದ್ರದಲ್ಲಿ ಇಳಿಸಿ ಹಡಗನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತಿರುವಾಗ, ಪೌಲನು ಶತಾಧಿಪತಿಗೂ ಸಿಪಾಯಿಗಳಿಗೂ, ಅವರು ಹಡಗಿನಲ್ಲಿ ನಿಲ್ಲದೆ ಹೋದರೆ ನೀವು ಉಳಿಯುವುದು ಆಗುವುದಿಲ್ಲ ಎಂದು ಹೇಳಿದನು. ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಈ ವಾಕ್ಯವನ್ನು ನೋಡಬೇಕಾದ್ರೆ ಈ ಲೋಕದಲ್ಲಿ ನಾವು ಪಯಣಿಗಳಾಗಿದ್ದಾವ ದೇವರ ಆಲೋಚನೆಗೆ ನಾವು ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ನಮ್ಮ ಸ್ವಂತ ಆಲೋಚನೆ ಮೇಲೆ ನಾವು ಆಧರಿಸಿಕೊಳ್ಳುವುದಾದ್ರೆ ಒಂದು ಸಮಯ ನಾವು ಯಾಮಾರಿಸಲ್ಪಡುತ್ತೇವೆ, ಕಷ್ಟ ನಷ್ಟಗಳಿಗೆ ಬಲಿಯಾಗುತ್ತೇವೆ. ಅಂದ್ರೆ ಪೌಲನು ಹೇಳಿದನು, ನೀವು ಭಯಪಡಬೇಡಿರಿ, ನನಗೆ ವಾಗ್ದಾನ ಮಾಡಿದ ದೇವರು ನನ್ನೊಂದಿಗಿದ್ದಾನೆ, ಯಾವ ಜೀವನ ನಷ್ಟವೂ ಆಗುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಾನೆ. ಅದೇ ರೀತಿಯಾಗಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಯೇಸು ಹೇಳಿದ, ಒಬ್ಬ ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಬಾಯಿಯಿಂದ ಬರುವ ಒಂದೊಂದು ಮಾತಿನಿಂದಲೂ ಜೀವಿಸುವನು ಎಂಬುದಾಗಿ ವಾಗ್ದಾನದ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಈ ದಿನವನ್ನು ಪ್ರಾರಂಭಿಸುವಾಗ, ಈ ದಿನವನ್ನು ದೇವರ ಹತ್ರ ನಮ್ಮನ್ನು ಸಮರ್ಪಿಸಿಕೊಂಡು, ಅಪ್ಪ ನಿಮ್ಮ ವಾಕ್ಯದಂತೆ ನಮ್ಮನ್ನು ನಡೆಸು, ನಿಮ್ಮ ಆಲೋಚನೆ ನಿಮ್ಮ ವಾಕ್ಯವು ನಮಗೆ ಮಾರ್ಗದರ್ಶಕವಾಗಿರಿ ಎಂಬುದಾಗಿ ಒಪ್ಪಿಸಿಕೊಡುವಾಗ, ಅಪ್ಪ ನೀವೇ ನಮ್ಮನ್ನು ನಡೆಸುವರಾಗಿದ್ದೀರಾ. ಅಂದು ಪೌಲ ಅಪೊಸ್ತಲರ ಒಂದು ಹಡಗಿನ ಪ್ರಯಾಣದಲ್ಲಿ ನೀವು ಅವರಿಗೆ ಸಹಾಯಕರಾಗಿದ್ದಾಗ, ನಮ್ಮ ಕುಟುಂಬ ಜೀವನದಲ್ಲಿ ನೀವು ಸಹಾಯಕರಾಗಿದ್ದು ನಮ್ಮನ್ನು ನೀವು ನಡೆಸಿಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಅಪ್ಪ ಆಸ್ಪತ್ರೆಗಳಲ್ಲಿ ಎಷ್ಟೋ ಜನರು ಅನಾರೋಗ್ಯದಿಂದಿದ್ದಾರೆ, ಒಂದೊಂದು ಕ್ಷಣವು ನರಕ ಯಾತನೆ ಪಡ್ತಿದ್ದಾರೆ. ದಯವಿಟ್ಟು ನಿಮ್ಮ ಕಲ್ವಾರಿ ಹಸ್ತವರನ್ನು ಮುಟ್ಟಿ ನೀವೇ ಆರೋಗ್ಯದಾತನಾಗಿದ್ದು ನೀವು ವಾಗ್ದಾನ ಮಾಡಿದಾಗೆ, ನಿಮ್ಮ ಅನಾರೋಗ್ಯವನ್ನು ನಾನು ಹೊತ್ತುಕೊಂಡೆನು, ನನ್ನ ಬಾಸುಂಡಗಳಿಂದ ನೀವು ಸ್ವಸ್ಥರಾದರೆ ಎಂಬುದು ಹೇಳಿದ್ದೀರಾ. ಅವರನ್ನು ದಯವಿಟ್ಟು ನೀವು ಆಶೀರ್ವಾದ ಮಾಡಿ ಸ್ವಸ್ಥತೆಯನ್ನು ಸಮಾಧಾನವನ್ನು ನೀವು ಕೊಡುವುದಕ್ಕಾಗಿ ಸ್ತೋತ್ರವಾಗಲಿ. ನೀವೇ ನಮಗೆ ಆರೋಗ್ಯದಾತನಾಗಿ ಇರುವುದಕ್ಕಾಗಿ ಸ್ತೋತ್ರವಾಗಲಿ. ಆ ರೀತಿಯಾಗಿ ಒಬ್ಬೊಬ್ಬ ಅಸ್ವಸ್ಥರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಸ್ತೋತ್ರ, ಸ್ವಸ್ಥಪಡಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ನಮ್ಮ ಅನಾರೋಗ್ಯವನ್ನು ಸಹ ನೀವು ಒತ್ತುಕೊಂಡಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಈ ರೀತಿಯಾಗಿ ಈ ಮುಂಜಾನೆಯಲ್ಲಿ ಎಲ್ಲರಿಗೂ ಆಶೀರ್ವಾದವನ್ನು, ಆರೋಗ್ಯವನ್ನು, ಸಮೃದ್ಧಿಯನ್ನು, ಸಮಾಧಾನವನ್ನು, ಏಳುವಿಕೆಯನ್ನು ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ತಂದೆಯೇ, ಆಮೇನ್.